ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬ್ಯಾಂಕರ್ಸ್ ಅಲ್ಗಾರಿದಮ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬ್ಯಾಂಕರ್ಸ್ ಅಲ್ಗಾರಿದಮ್ ಪ್ರಾಬ್ಲಮ್ ಏನಕ್ಕೆ ಯೂಸ್ ಆಗುತ್ತೆ? ಸೊ ಡೆಡ್ ಲಾಕ್ ಸಿಚುಯೇಷನ್ ಬಂದಾಗ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಡೆಡ್ ಲಾಕ್ ಅವಾಯ್ಡೆನ್ಸ್. ಡೆಡ್ ಲಾಕ್ ಅವಾಯ್ಡೆನ್ಸ್. ಈ ಡೆಡ್ ಲಾಕ್ ಅಂದ್ರೆ ಏನು? ಸೊ ಡೆಡ್ ಲಾಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 3 ರಿಂದ 4 ಪ್ರೋಸೆಸ್ ಇದೆ ಅಂತ ಅನ್ಕೊಳ್ಳಿ. P1, P2, P3, P4. ಈ 4 ಪ್ರೋಸೆಸ್ಗಳು ಕೂಡ ಸಿಪಿಯು ಶೆಡ್ಯೂಲಿಂಗ್ ಗೋಸ್ಕರ ಹೋರಾಟ ಮಾಡ್ತಿದೆ ಅಂತ ಅನ್ಕೊಳ್ಳಿ. ಯಾಕೆ? ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಸೊ ಸಿಪಿಯು ಯಾರಿಗೆ? P2ಗೆ ಸಿಕ್ತು ಅಂತ ಅನ್ಕೊಳ್ಳಿ. ಸೊ P2 ಏನ್ ಮಾಡುತ್ತೆ? ಎಷ್ಟಾಗುತ್ತೆ ಅಷ್ಟು ಎಕ್ಸಿಕ್ಯೂಟ್ ಆಗ್ತಾ 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 ಹೋಗುತ್ತೆ ಪ್ರೋಸೆಸ್ P2. ಆದ್ರೆ ಒಂದ್ ಸರ್ಟೈನ್ ಸ್ಟೇಜ್ ಬಂದು ಏನ್ ಮಾಡುತ್ತೆ? ನಿಂತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಇದಕ್ಕೆ ಲೆಸ್ ರಿಸೋರ್ಸ್ ಇರುತ್ತೆ. ಲೆಸ್ ರಿಸೋರ್ಸ್ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ರಿಸೋರ್ಸ್ಗಳು ಅದಕ್ಕೆ ಸಿಗಲ್ಲ. ಅವಾಗ ಏನಾಗುತ್ತೆ? ಪ್ರೋಸೆಸ್ P2 ಕೂಡ ಮುಂದೆ ಹೋಗಲ್ಲ, ಅಂದ್ರೆ ಎಕ್ಸಿಕ್ಯೂಟ್ ಆಗಲ್ಲ. ಇನ್ನು ಉಳಿದಿರುವಂತಹ P1, P3, P4 ಸೊ ಅವು ಕೂಡ ಸಿಪಿಯು ನ ಯೂಸ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಆಗಕ್ಕಾಗಲ್ಲ. ಯಾಕಂದ್ರೆ ಇದು ಮಧ್ಯದಲ್ಲಿ ಸ್ಟಕ್ ಆಗಿದೆ. ಅಂದ್ರೆ ಯಾವುದೇ ಪ್ರೋಗ್ರೆಸ್ ಕೂಡ ಈ ಸ್ಟೇಜ್ ಅಲ್ಲಿ ಆಗಲ್ಲ. ಅದನ್ನ ಏನಂತ ಕರಿತೀವಿ? ಡೆಡ್ ಲಾಕ್. ಆ ಡೆಡ್ ಲಾಕ್ ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತೀವಿ? ಸೇಫ್ ಸೀಕ್ವೆನ್ಸ್ ಅಂತ ಬರೀತಾ ಹೋಗ್ತೀವಿ. ಸೇಫ್ ಸೀಕ್ವೆನ್ಸ್. ಈ ಸೇಫ್ ಸೀಕ್ವೆನ್ಸ್ ಏನಕ್ಕೆ ಯೂಸ್ ಆಗುತ್ತೆ? ಸೇಫ್ ಸೀಕ್ವೆನ್ಸ್ ಅಲ್ಲಿ ಫಸ್ಟ್ ಈಗ ನೋಡುತ್ತೆ. ಫಸ್ಟ್ P1, P2, P3, P4 ನಾಲ್ಕನ್ನು ಕಂಪೇರ್ ಮಾಡಿ. P1 ಗೆ ಬೇಕಾಗಿರುವಂತಹ ಎಲ್ಲಾ ರಿಸೋರ್ಸಸ್ ಗಳು ಆಲ್ರೆಡಿ ರೆಡಿ ಇದೆ ಅಂದ್ರೆ P1 ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು. ನೆಕ್ಸ್ಟ್ P3 ಏನಾದ್ರೂ ನೆಕ್ಸ್ಟ್ ಫುಲ್ ಎಲ್ಲಾ ರಿಸೋರ್ಸಸ್ ರೆಡಿ ಇದೆ ಅಂತಂದ್ರೆ P3 ನ ಎಕ್ಸಿಕ್ಯೂಟ್ ಮಾಡಿ ಅಂತ ಸೇಫ್ ಸೀಕ್ವೆನ್ಸ್ ನ ಮುಖಾಂತರ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಪ್ರಾಬ್ಲಮ್ ನ ನೋಡ್ತಾ ಹೋಗೋಣ. ಎಷ್ಟು ಪ್ರೋಸೆಸ್ ಇರೋದು? 1, 2, 3, 4, 5. ಸೊ 5 ಪ್ರೋಸೆಸ್ ಗಳಿವೆ. ಫಸ್ಟ್ ಏನ್ ಮಾಡಿದ್ದಾರೆ ಅವರು? ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಅಲೋಕೇಶನ್ ಎಷ್ಟು? 10, 5, 7. ಯಾವುದಕ್ಕೆ ಇದು? ಎ, ಬಿ, ಸಿ ವ್ಯಾಲ್ಯೂ. ಎ ವ್ಯಾಲ್ಯೂ ಎಷ್ಟು? 10, ಬಿ ವ್ಯಾಲ್ಯೂ 5, ಸಿ ವ್ಯಾಲ್ಯೂ 7. ಮ್ಯಾಕ್ಸಿಮಮ್. ಇವಾಗ ಏನ್ ಮಾಡ್ಬೇಕಂದ್ರೆ ಅಲೋಕೇಟ್ ಆಗಿರುವಂತದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅಲೋಕೇಟ್ ಆಗಿರುವಂತದ್ದನ್ನ ಆಡ್ ಮಾಡ್ತಾ ಬರಬೇಕು. ಸೊ ಎನೇ ಸಪರೇಟ್, ಬಿ ಸಪರೇಟ್, ಸಿ ಸಪರೇಟ್ ಆಡ್ ಮಾಡಿ. 2 + 3 5, 5 + 2 7. ನೆಕ್ಸ್ಟ್ 1 + 1 2, 2 + 1 3, 3 + 2 5. ಇವಾಗ 7 5 2 5 ಬಂತು. ಎಷ್ಟು? ಅಲೋಕೇಶನ್. ಮ್ಯಾಕ್ಸಿಮಮ್ ಎಷ್ಟಿರೋದು ನನಗೆ? 10 5 7. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ 10 ಮೈನಸ್ ಮ್ಯಾಕ್ಸಿಮಮ್ ಮೈನಸ್ 7, 10 - 7 ಆ ತರ ಮಾಡಬೇಕು. ಸೊ 10 - 7 is 3. ಸೊ 3 ನ ಎಲ್ಲಿ ಬರೀಬೇಕು? ಇಲ್ಲಿ ಬರೀಬೇಕು 3. ನೆಕ್ಸ್ಟ್ 5 - 2, 5 - 2 which is equal to 3. Next 7 - 5, 7 - 5 which is equal to 2. ಸೊ 2. ಇವಾಗ ಏನ್ ಮಾಡಿದ್ವಿ? ಮ್ಯಾಕ್ಸಿಮಮ್ ಮತ್ತೆ ಅಲೋಕೇಶನ್ ಅನ್ನ, ಟೋಟಲ್ ಅಲೋಕೇಶನ್ ನ ಯೂಸ್ ಮಾಡ್ಕೊಂಡು ಎಷ್ಟು ಅವೈಲಬಲ್ ಇದೆ ಅಂದ್ರೆ ರಿಸೋರ್ಸಸ್ ಎಷ್ಟು ಅವೈಲಬಲ್ ಇದೆ ಅಂತ ತಿಳ್ಕೊಂಡು, ರಿಸೋರ್ಸಸ್ ಎಷ್ಟು ಅವೈಲಬಲ್ ಇದೆ ಅಂತ ನಾವು ಕ್ರಿಯೇಟ್ ಮಾಡ್ಕೊಂಡು ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ನೀಡ್ ಮ್ಯಾಟ್ರಿಕ್ಸ್ ನ ಬರಿತಾ ಹೋಗ್ಬೇಕು. ಸೊ ನೀಡ್ ಮ್ಯಾಟ್ರಿಕ್ಸ್ ಹೇಗೆ ಬರೆಯೋದು? ನೀಡ್ ಮ್ಯಾಟ್ರಿಕ್ಸ್ ನ ಫಾರ್ಮುಲೆಯನ್ನು ನೀಡ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. ಫಸ್ಟ್ ಎ ನ ಎ ಜೊತೆ, ಬಿ ನ ಬಿ ಜೊತೆ, ಸಿ ನ ಸಿ ಜೊತೆ ಆ ತರ ಮಾಡ್ಬೇಕು. ಸೊ 7 - 0 7, 5 - 1 4, 3 - 0 3. ಇದ್ಯಾವ್ದು ವ್ಯಾಲ್ಯೂ? ಎ ಬಿ ಸಿ. ನೆಕ್ಸ್ಟ್ 3 - 2 1, 2 - 0 0, 2 - 0 0. ನೆಕ್ಸ್ಟ್ 9 - 3 6, 0 - 0 0, 2 - 2 0. ಸಾರಿ ಇಲ್ಲಿ 0 ಬರಬಾರ್ದಿತ್ತು. ನೆಕ್ಸ್ಟ್ ಯಾವುದು? 3 - 2 1, 2 - 0 2, 2 - 0 2. ನೆಕ್ಸ್ಟ್ 9 - 3 6, 0 - 0 0, 2 - 2 0, 2 - 2 0, 2 - 1 1, 2 - 1 1, 4 - 0 4, 3 - 0 3, 3 - 2 1. ಇವಾಗ ಏನ್ ಮಾಡಿದ್ವಿ? ಫುಲ್ ನೀಡ್ ಮ್ಯಾಟ್ರಿಕ್ಸ್ ಅನ್ನ ಬರೀತಾ ಹೋದ್ವಿ.
ಈಗ ಅವೈಲಬಲ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸೇಫ್ ಸೀಕ್ವೆನ್ಸ್ ನ ಬರೀತಾ ಹೋಗ್ಬೇಕು. ಏನ್ ಬರೀಬೇಕು? ಸೇಫ್ ಸೀಕ್ವೆನ್ಸ್. ಸೇಫ್ ಸೀಕ್ವೆನ್ಸ್. ಈಗ ಸೇಫ್ ಸೀಕ್ವೆನ್ಸ್ ಗೆ ಯಾವ ಪ್ರೋಸೆಸ್ ಬರುತ್ತೆ ಅಂತ ನಾವು ಹೇಗೆ ಡಿಸೈಡ್ ಮಾಡೋದು? ಫಸ್ಟ್ P3 ಬರುತ್ತಾ, P4 ಬರುತ್ತಾ, ಆ ರೀತಿ ನಾವು ಹೇಗೆ ಡಿಸೈಡ್ ಮಾಡೋದು ಅಂತ ಅಂದ್ರೆ, ಈಗ ಸೇಫ್ ಸೀಕ್ವೆನ್ಸಿನ ಫಾರ್ಮುಲಾ ಏನಾಗುತ್ತೆ? ಸೇಫ್ ಸೀಕ್ವೆನ್ಸಿನ ಫಾರ್ಮುಲಾ ಇಫ್ ನೀಡ್, ಬೇಕಾಗಿರುವಂತ ರಿಸೋರ್ಸಸ್, ನೀಡ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್. ವರ್ಕ್ ಅಂದ್ರೇನು? ಅವೈಲಬಲ್ ನಾವು ಇನ್ನೊಂದು ಹೆಸರಲ್ಲಿ ಏನಂತ ಕರಿಬಹುದು? ವರ್ಕ್ ಅಂತಾನೂ ಕೂಡ ಕರಿಬಹುದು. ಅವೈಲಬಲ್ ಆರ್ ವರ್ಕ್. ಇಫ್ ನೀಡ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್, ದೆನ್ ಹೊಸ ವರ್ಕಿನ ವ್ಯಾಲ್ಯೂ ನ್ಯೂ ವರ್ಕ್ ಇಸ್ ಈಕ್ವಲ್ ಟು, ಅಂದ್ರೆ ಹೊಸ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು ಅವೈಲಬಲ್, ಯಾಕಂದ್ರೆ ನಾವು ಇಲ್ಲಿ ಇನ್ನೂ ಬರ್ದಿಲ್ಲ. ಸೊ ನ್ಯೂ ವರ್ಕ್ ಇಸ್ ಈಕ್ವಲ್ ಟು ಓಲ್ಡ್ ವರ್ಕ್ ಪ್ಲಸ್ ಅಲೋಕೇಶನ್. ಪ್ಲಸ್ ಅಲೋಕೇಶನ್, ಯಾವ ಪ್ರೋಸೆಸ್ ನ ನಾವು ಇನ್ಸರ್ಟ್ ಮಾಡ್ತಾ ಇದೀವಿ ಸೇಫ್ ಸೀಕ್ವೆನ್ಸ್ ಗೆ, ಅದರ ಅಲೋಕೇಶನ್ ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. ಸೊ ನೋಡೋಣ, ಮೊದಲನೇದು ಯಾವುದು? ಪ್ರೋಸೆಸ್ P0. ಪ್ರೋಸೆಸ್ P0 ನ ತಗೊಂತೀವಿ. ಸೊ ಪ್ರೋಸೆಸ್ P0 ನ ತಗೊಂಡ್ರೆ ನೀಡ್ ಎಷ್ಟಿದೆ? 743 ಲೆಸ್ ದೆನ್ ಆರ್ ಈಕ್ವಲ್ ಟು ಅವೈಲಬಲ್ ಎಷ್ಟಿದೆ? 332. ಇದು ಕರೆಕ್ಟಾ? 743 332 ಗಿಂತ ಲೆಸ್ ದೆನ್ ಆರ್ ಈಕ್ವಲ್ ಇಲ್ಲ. ಸೊ ಏನ್ ಮಾಡಬೇಕು? ಪ್ರೋಸೆಸ್ P0 ನ ನಾನು ಸ್ಟಾರ್ಟಿಂಗ್ ಅಲ್ಲಿ ಸೇಫ್ ಸೀಕ್ವೆನ್ಸ್ ಗೆ ಇನ್ಸರ್ಟ್ ಮಾಡಬಾರದು. ಸೊ ನೆಕ್ಸ್ಟ್ ಪ್ರೋಸೆಸ್ P1. ಪ್ರೋಸೆಸ್ P1 ಇನ ನೀಡ್ ಎಷ್ಟು? 122 ಲೆಸ್ ದೆನ್ ಆರ್ ಈಕ್ವಲ್ ಟು ಅವೈಲಬಲ್ ಎಷ್ಟಿದೆ ನನಗೆ? 332. ಯಾಕಂದ್ರೆ ನಾನು P0 ನ ಇನ್ಸರ್ಟ್ ಮಾಡಲಿಲ್ಲ. ಇವಾಗ ಏನಾಯ್ತು? 122 ಲೆಸ್ ದೆನ್ 332. ಸೊ ಇವಾಗ ಏನ್ ಮಾಡಬಹುದು? ದೆನ್ ನ್ಯೂ ವರ್ಕ್ ಇಸ್ ಈಕ್ವಲ್ ಟು ಓಲ್ಡ್ ವರ್ಕಿನ ವ್ಯಾಲ್ಯೂ ಏನಿದೆ? 332 ಪ್ಲಸ್ ಯಾವ ಪ್ರೋಸೆಸ್ ನಾವು ಇನ್ಸರ್ಟ್ ಮಾಡ್ತಾ ಇರೋದು? P1 ಇನ ಅಲೋಕೇಶನ್ ಏನು? 200 ಪ್ಲಸ್ 200 ವ್ಯಾಲ್ಯೂ ಏನಾಗುತ್ತೆ? 532. ಸೊ ಅಪ್ಡೇಟೆಡ್ ವ್ಯಾಲ್ಯೂ ಎಲ್ಲಿ ಬರೀಬೇಕು? ಇಲ್ಲಿ ಬರೀಬೇಕು. ಯಾವುದು ಪ್ರೋಸೆಸ್? P1 ಅಲ್ವಾ? ಸೊ 532. ಸೊ 532 ನ ಅಲ್ಲಿ ಬರಲಾಯಿತು. ನೆಕ್ಸ್ಟ್ ನಾವಿವಾಗ ಯಾವುದನ್ನ ಇನ್ಸರ್ಟ್ ಮಾಡಿದ್ವಿ? P1 ನ ಇನ್ಸರ್ಟ್ ಮಾಡಾಯ್ತು ಸೇಫ್ ಸೀಕ್ವೆನ್ಸ್ ಗೆ. ನೆಕ್ಸ್ಟ್ ಪ್ರೋಸೆಸ್ P1 ಆದ್ಮೇಲೆ ಪ್ರೋಸೆಸ್ P2ದು ನೀಡ್ ಎಷ್ಟು? P2ದು 600. ಆದ್ರೆ ನನ್ನ ಹತ್ರ ಅವೈಲಬಲ್ ಎಷ್ಟಿದೆ? ಅವೈಲಬಲ್ ಅಥವಾ ವರ್ಕ್ 532 ಇದೆ. ಸೊ ಏನಾಯ್ತು? 600 532 ಗಿನ್ನ ಚಿಕ್ಕದಲ್ಲ. ಸೊ ಏನಾಯ್ತು? ಇದು ಕ್ಯಾನ್ಸಲ್ ಆಯ್ತು. ಅಂದ್ರೆ P2 ನ ಆಮೇಲೆ ನೋಡೋಣ ಅಂತ ಅರ್ಥ. ಈಗ ಪ್ರೋಸೆಸ್ P3ದು ನೀಡ್ ಎಷ್ಟಿದೆ? 011. ನಮ್ಮ ಹತ್ರ ವರ್ಕ್ ಅಥವಾ ಅವೈಲಬಲ್ ಎಷ್ಟಿದೆ? 532. 011 ಲೆಸ್ ದೆನ್ 532. ಇವಾಗ ಏನ್ ಮಾಡಬಹುದು? ದೆನ್ ನ್ಯೂ ವರ್ಕ್ ನ ಫೈಂಡ್ ಔಟ್ ಮಾಡಬೇಕು. ನ್ಯೂ ವರ್ಕ್ ಇಸ್ ಈಕ್ವಲ್ ಟು ವರ್ಲ್ಡ್ ವರ್ಕ್ ಎಷ್ಟು? 532 ಪ್ಲಸ್ ಯಾವ ಪ್ರೋಸೆಸ್ ನ ನಾವು ಇನ್ಸರ್ಟ್ ಮಾಡ್ತಾ ಇರೋದು? ಪ್ರೋಸೆಸ್ P3. ಪ್ರೋಸೆಸ್ P3 ನ ಅಲೋಕೇಶನ್ ಎಷ್ಟು? 211. ಇವಾಗ ಏನಾಗುತ್ತೆ? 743. 5 ಪ್ಲಸ್ 2 7, 3 ಪ್ಲಸ್ 1 4, 2 ಪ್ಲಸ್ 1 3, 743. ಯಾವ ಪ್ರೋಸೆಸ್ ಇನ್ಸರ್ಟ್ ಮಾಡಿದ್ದು? P3. ಸೊ 743 ಅಂತ ಬರೀಬೇಕು. ನೆಕ್ಸ್ಟ್ P3 ಆದ್ಮೇಲೆ ಯಾವ ಪ್ರೋಸೆಸ್ ಇದೆ? ಪ್ರೋಸೆಸ್ P4. P4 ಇನ ನೀಡ್ ಎಷ್ಟು? 431 ಲೆಸ್ ದೆನ್ ಆರ್ ಈಕ್ವಲ್ ಟು, ಅದರ ಈಗ ಅವೈಲಬಲ್ ಎಷ್ಟಿದೆ? ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ 743. ಈಗ 431 ಲೆಸ್ ದೆನ್ 743. ಇವಾಗ ಏನ್ ಮಾಡ್ಬೋದು ನಾನು? ನ್ಯೂ ವರ್ಕ್ ಇಸ್ ಈಕ್ವಲ್ ಟು ವರ್ಲ್ಡ್ ವರ್ಕ್ ಎಷ್ಟು? 743 ಪ್ಲಸ್ ಯಾವ ಪ್ರೋಸೆಸ್ ನಾವು ಸೇಫ್ ಸೀಕ್ವೆನ್ಸ್ ಆಗ್ತಾ ಇರೋದು? P4. ಸೊ P4 ಇನ ಅಲೋಕೇಶನ್ ಎಷ್ಟು? 002. ಇವಾಗ ಆಡ್ ಮಾಡಿದ್ರೆ ಏನಾಗುತ್ತೆ? 7 ಪ್ಲಸ್ 0 7, 4 ಪ್ಲಸ್ 0 4, 3 ಪ್ಲಸ್ 2 5, 745. ಈಗ ಇನ್ನು ಉಳಿದಿರುವಂತ ಪ್ರೋಸೆಸ್ಗಳು ಯಾವುವು? ಪ್ರೋಸೆಸ್ P0 ಉಳಿದಿದೆ, ಪ್ರೋಸೆಸ್ P2 ಉಳಿದಿದೆ. ಸೊ ಇವೆರಡರಲ್ಲಿ ಯಾವುದು? ಪ್ರೋಸೆಸ್ P4 ಆಯ್ತು. ನೆಕ್ಸ್ಟ್ ಯಾವುದು ಇಲ್ಲ ಅಂದ್ರೆ ಏನಾಗಬೇಕು? ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರ್ರಿ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಗೆ. ಸೊ P0 ಇನ್ನೂ ಆಗಿಲ್ಲ. ಸೊ P0 ನ ಕನ್ಸಿಡರ್ ಮಾಡ್ತೀನಿ. P0 ಇನ ನೀಡ್ ಎಷ್ಟು? 743
ನನ್ನ ಹತ್ರ ಅವೈಲಬಲ್ ಎಷ್ಟಿದೆ ಕೊನೆಯಲ್ಲಿ ಮಾಡಿದ್ದು 745 ನನ್ನ ಹತ್ರ ಅವೈಲಬಲ್ 745 ಇದೆ ಅವೈಲಬಲ್ ವರ್ಕ್ ಸೊ ಏನು 743 ಲೆಸ್ ದೆನ್ 745 ಹೌದು ಕರೆಕ್ಟ್ ಇವಾಗ ಏನ್ ಮಾಡಬೇಕು ನ್ಯೂ ವರ್ಕ್ ನ ಕಂಡುಹಿಡಿಯಬೇಕು ನ್ಯೂ ವರ್ಕ್ ಇಸ್ ಈಕ್ವಲ್ ಟು ವರ್ಡ್ ವರ್ಕ್ ಏನು 745 ಪ್ಲಸ್ ನಾವು ಇನ್ಸರ್ಟ್ ಮಾಡ್ತಿರುವಂತದ್ದು ಯಾವುದು ಸೆಲ್ ಸೀಕ್ವೆನ್ಸ್ ಗೆ ಪ್ರೋಸೆಸ್ P0 ಪ್ರೋಸೆಸ್ P0 ಇನ ಅಲೋಕೇಶನ್ ಏನು 010 so 7 plus 0 7 4 plus 1 5 5 plus 0 5 so 7 5 5 updated work ಅಥವಾ available ಇನ್ನು ಉಳಿದಿರುವಂತದ್ದು ಪ್ರೋಸೆಸ್ P2 ಮಾತ್ರ ಸೊ ಪ್ರೋಸೆಸ್ P2 ನ ಕನ್ಸಿಡರ್ ಮಾಡಿದ್ರೆ ಅದರ ನೀಡ್ ಎಷ್ಟು 600 ಅಲ್ಲ 600 ಲೆಸ್ ದೆನ್ ಆರ್ ಈಕ್ವಲ್ ಟು ಅದರ ವರ್ಕ್ ಎಷ್ಟು ವರ್ಕ್ ಅಂದ್ರೆ ಅವೈಲಬಲ್ ಸೊ ಇದನ್ನ ನಾನು ಇವಾಗ ಫಿಲ್ ಮಾಡಿದ್ದು ರೀಸೆಂಟ್ ಆಗಿ ಫಿಲ್ ಮಾಡಿರುವಂತ ವರ್ಕ್ ಅಥವಾ ಅವೈಲಬಲ್ ಯಾವುದು ಅಪ್ಡೇಟೆಡ್ P0 ಸೊ 755 ಈಗ ನನಗೆ ಅವೈಲಬಲ್ ಇದೆ 755 600 755 ಗಿನ್ನ ಚಿಕ್ಕದು ಸೊ ಏನ್ ಮಾಡಬಹುದು ನ್ಯೂ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಯಬೇಕು ನ್ಯೂ ವರ್ಕ್ is equal to 755 plus ಯಾವ ಪ್ರೋಸೆಸ್ ನ ಇನ್ಸರ್ಟ್ ಮಾಡ್ತಾ ಇರೋದು P2 ಇನ ಅಲೋಕೇಶನ್ ಏನು 302 ಸೊ ಏನಾಗುತ್ತೆ 7 plus 3 10 5 plus 0 5 5 plus 2 7 ಯಾವ ಪ್ರೋಸೆಸ್ ನ ಇನ್ಸರ್ಟ್ ಮಾಡಿದ್ದು ಪ್ರೋಸೆಸ್ P2 ನೋಡಿ 10 5 7 ಇದನ್ನ ಎಲ್ಲೋ ನೋಡಿದ್ದು ನಾವು maximum 10 5 7 so 10 5 7 ಫುಲ್ ಯುಟಿಲೈಸ್ ಮಾಡಿದ್ರು ಸೊ ಈ ಸೀಕ್ವೆನ್ಸ್ ಅಲ್ಲಿ ಹೋದ್ರೆ P1 P3 P4 P0 ಮತ್ತೆ P2 ಈ ಸೀಕ್ವೆನ್ಸ್ ಅಲ್ಲಿ ಹೋದ್ರೆ ನಮಗೆ ಡೆಡ್ ಲಾಕ್ ನ ಅವಾಯ್ಡ್ ಮಾಡಬಹುದು ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು